ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಚನಹಳ್ಳಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಗ್ರಾಮೀಣ ಆಜೀವಿಕಾ ಮಿಷನ್ ವಿಬಿ ಜೀರಾಮ್ಜಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಕಂಚನಹಳ್ಳಿ ಗ್ರಾಮದ ನಾಗಸಂದ್ರ ಕೆರೆ ಅಭಿವೃದ್ಧಿ ಹಾಗೂ ಪುನಶ್ಚೇತನ ಕಾಮಗಾರಿಯನ್ನು ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದು, ಅಂತರ್ಜಲ ಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಸಮಗ್ರ ಕೆರೆ ಅಭಿವೃದ್ಧಿ ಕಾಮಗಾರಿಗಳು ಭರದಿಂದ ಸಾಗಿವೆ. ದೂರದರ್ಶನದೊಂದಿಗೆ ಫಲಾನುಭವಿ ಜಯಮ್ಮ, ಮಳೆಯಿಲ್ಲದೆ ಬೆಳೆಹಾನಿಯಾಗಿ ಸಂಕಷ್ಟದಲ್ಲಿದ್ದ ಗ್ರಾಮೀಣ ಕುಟುಂಬಗಳಿಗೆ ಈ ಯೋಜನೆಯು ಆಸರೆಯಾಗಿದೆ ಎಂದು ಹೇಳಿದರು. ಮಳೆ ಇಲ್ಲ, ಬೆಳೆ ಇಲ್ಲ, ನಮ್ಗಿದೆಯೇ ಸಹಕಾರ ಆಯ್ತಾ ಇದೆ. ಇದ್ದಂದ್ರೆ ಇದೇ ಕೆಲಸ ನಮ್ಗೆ ಇನ್ನೂ ಸಂಬಳ ಹೆಚ್ಚಿಸಿ ನಮ್ಮ ಮುಂದುವರಿಸಿ. ಮತ್ತೋರ್ವ ಫಲಾನುಭವಿ ಲಕ್ಷ್ಮಮ್ಮ, ವಿಬಿ ಜೀರಾಮ್ಜಿ ಯೋಜನೆಯಿಂದ ಜೀವನ ಸಾಗಿಸಲು ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿದೆ ಎಂದರು. ಕಾಮಗಾರಿ ಕೆಲಸ ಕೊಟ್ಟು ನಮ್ಗೆ ಇನ್ನು 370 ರೂಪಾಯಿ ಇತ್ತು ನರೇಗಾದಲ್ಲಿ. ಇವಾಗ ವಿಜಿ ರಾಮ್ಜಿಲಿ 382 ಮೊತ್ತ ಕೊಡ್ತಾವ್ರೆ. ನಮ್ಗೆ ತುಂಬಾ ಅನುಕೂಲ ಆಗೈತೆ. ಫಲಾನುಭವಿ ನಾಗಮ್ಮ, ಹಲವು ವರ್ಷಗಳಿಂದ ಈ ಕೆಲಸ ಮಾಡುತ್ತಿದ್ದೇವೆ. ಕೂಲಿ ಮೊತ್ತ 382 ರೂಪಾಯಿಗೆ ಹೆಚ್ಚಳವಾಗಿರುವುದರಿಂದ ನಮಗೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಈಗ 382 ಕೊಡ್ತಾ ಇದ್ದಾರೆ. ಇದರಿಂದ ತುಂಬಾ ಅನುಕೂಲ ಆಯ್ತು, ಜೀವನ ಸಾಗಿಸೋಕೆ ಉಪಯೋಗ ಆಯ್ತು. ಬೆಂಗಳೂರು ದಕ್ಷಿಣ ಜಿಲ್ಲಾ ಪಂಚಾಯಿತಿ ಐಇಸಿ ಸಂಯೋಜಕ ಸಿಜೆ ಅರುಣ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಪ್ರತಿ ಗ್ರಾಮದಲ್ಲೂ ಐಇಸಿ ಚಟುವಟಿಕೆಗಳ ಮೂಲಕ ವಿಬಿ ಜೀರಾಮ್ಜಿ ಯೋಜನೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದ್ದು, ಸಾರ್ವಜನಿಕರು ಅದರ ಸದುಪಯೋಗ ಪಡೆಯಬೇಕು ಎಂದರು. ಶಿಕ್ಷಣಕ್ಕೆ ತುಂಬಾ ಅನುಕೂಲ ಆಗ್ತಿದೆ ಅಂತ ಹೇಳಿದೆ. ಈ ಗ್ರಾಮೀಣ ಭಾಗದಲ್ಲಿ ಒಂದು ವಿಬಿ ಜೀರಾಮ್ಜಿ ಯೋಜನೆಯಿಂದ ತುಂಬಾ ಅನುಕೂಲಕರವಾಗಿ ಇದೆ. ಇದರಿಂದ ಆರ್ಥಿಕವಾಗಿ ಕೂಡ ಸಶಕ್ತೀಕರಣ ಆಗ್ತಾ ಇದ್ದಾರೆ. ಇದರಿಂದ ಅವರ ಜೀವನ ಮಟ್ಟ ಕೂಡ ಅನುಕೂಲ ಆಗ್ತಿದೆ. ಕಬ್ಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ಎಸ್ ರಘು, ಕಂಚನಹಳ್ಳಿಯ ನಾಗಸಂದ್ರ ಕೆರೆ ಅಭಿವೃದ್ಧಿಗೆ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಕೂಲಿಕಾರರು ಅರ್ಜಿ ಸಲ್ಲಿಸಿದ 15 ದಿನಗಳಲ್ಲಿ ಅವರ ಖಾತೆಗೆ ನೇರವಾಗಿ ಹಣ ಜಮೆಯಾಗುವಂತೆ ಕ್ರಮ ವಹಿಸಲಾಗಿದೆ ಎಂದರು. ಒಂದು ಆಸಕ್ತಿದಾಯಕವಾಗಿ ಕೆರೆ ಅಭಿವೃದ್ಧಿಯನ್ನ ವ್ಯವಸ್ಥಿತವಾಗಿ ನೀರು ಅಂತರ್ಜಲ ಹೆಚ್ಚಿಸುವಂತ ಮಟ್ಟದ ಕೆಲಸ ಕಾರ್ಯಗಳನ್ನ ನಮ್ಮ ಗ್ರಾಮ ಪಂಚಾಯತಿಯಿಂದ ಇಂಪ್ಲಿಮೆಂಟ್ ಮಾಡುವಂತ ನಿಟ್ಟಿನಲ್ಲಿ ಮಾಡ್ತಾ ಇದೀವಿ.